ಗೋಡೆಯಾಗಿರುವಂತ ಸಮಸ್ಯೆ ನಮ್ಮ ಜೀವನದಲ್ಲಿ ಬಂದರೂ ಅದನ್ನು ನೋಡಿ ನೀವೇನ್ ಮಾಡಬೇಡ, ಭಯಪಡಬೇಡ. ಯೆಹೋಶುವನಂತೆ ಆರ್ಪಡಿಸು. ಯೆಹೋಶುವ ಏನ್ ಮಾಡಿದ? ಎಲ್ಲಿಗೋ ಗೋಡೆಗೆ ಮುಂದಾಗಿ ಬಂದಾಗ ದೇವರನ್ನು ನೋಡಿ ಅವನು ಆರ್ಪಡಿಸಿದನು, ದೇವರನ್ನು ನೋಡಿ ಅವನನ್ನು ಸ್ತುತಿಸಿದನು. ಯೆಹೋಶುವನ ಜೊತೆ ಎಲ್ಲಾ ಜನರು ಸ್ತುತಿಸಿದರು. ಎಲ್ಲಿಗೋ ಬಿದ್ದೋಯ್ತು. ಗೋಲಿಯಾತನ್ನು ನೋಡಿ ನೀವು ಭಯಪಡಬೇಡ. ಇಸ್ರಾಯೇಲ್ ಜನರ ಮುಂದೆ ಗೋಲಿಯಾತನು ಬಂದು ನಿಂದ. ಗೋಲಿಯಾತನ್ನು ನೋಡಿದಾಗ ಇಡೀ ಇಸ್ರಾಯೇಲ್ ಜನರು ಫಿಲಿಷ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಾಗ ಗೋಲಿಯಾತನ್ನು ನೋಡಿ ಇಸ್ರಾಯೇಲ್ ಜನರೆಲ್ಲ ಭಯಪಟ್ಟರು. ದಾವೀದ ಚಿಕ್ಕ ಪಾಲಕನು, ದಾವೀದ ದೇವರನ್ನು ಸ್ತುತಿಸುವಂತ ಮನುಷ್ಯನಾಗಿದ್ದರಿಂದ ಗೋಲಿಯಾತನನ್ನು ಜಯಿಸುವುದಕ್ಕೆ ದೇವರು ದಾವೀದನ ಏರ್ಪಡಿಸಿದರು. ದಾವೀದ ಸಣ್ಣ ಪಾಲಕನು, ಯುದ್ಧ ಗೊತ್ತಿಲ್ಲ, ಯುದ್ಧ ಮಾಡೋದು ಗೊತ್ತಿಲ್ಲ, ಯುದ್ಧ ರಣರಂಗ ಯಾವ ರೀತಿ ಇರುತ್ತದೆ ಗೊತ್ತಿಲ್ಲ. ಆದರೆ ಅರಕ್ಕನಾಗಿದ್ದ, ರಾಕ್ಷಸನಾಗಿದ್ದ ಗೋಲಿಯಾತನನ್ನು ಬೀಳಿಸುವುದಕ್ಕೆ ದೇವರು ದಾವೀದನ ಉಪಯೋಗಿಸಿದರು. ಕಾರಣ ದಾವೀದನು ಯಾವಾಗ ಏನ್ ಮಾಡ್ತಿದ್ದ? ದೇವರನ್ನ ಸ್ತುತಿಸುವಂತವನಾಗಿದ್ದ. ಕುರಿ ಕಾಯುವಂತ ಕುರುಬನಾಗಿದ್ದಂತ ದಾವೀದ ರಾಕ್ಷಸನಾಗಿರುವಂತ ಗೋಲಿಯಾತನನ್ನು ಗೆಲ್ಲುವುದಕ್ಕೆ ದೇವರು ಉಪಯೋಗಿಸಿದ. ಕಾರಣ ದಾವೀದ ದೇವರನ್ನು ಸ್ತುತಿಸುವಂತವನಾಗಿದ್ದ. ಸೆರೆಮನೆಯಲ್ಲಿ ಇದ್ದರೂ ನೀವು ಭಯಪಡೋದು ಬೇಡ. ಪೌಲ ಶೀಲರಂತೆ ನೀವು ದೇವರನ್ನು ಸ್ತುತಿಸು. ಸೆರೆಮನೆಯ ಅನುಭವ, ಅನೇಕ ಸಾರಿ ಸೆರೆಮನೆಯ ಅನುಭವ, ನಮಗೆ ಬಂಧನಗಳ ಅನುಭವ. ಆ ಬಂಧನಗಳ ಅನುಭವ ಬರುವಾಗ ನಾವು ಹಿಂಜರಿಯೋದು ಬೇಡ. ಪೌಲು ಶೀಲ ಸೆರೆಮನೆಯಲ್ಲಿ ಹೇಗೆ ದೇವರನ್ನು ಸ್ತುತಿಸಿದ್ರು ಆ ರೀತಿಯಾಗಿ ಸ್ತುತಿಸಲಿ. ಕೊನೆ ಚರಣ ಈ ರೀತಿಯಾಗಿದೆ. ಊರೆಲ್ಲ ನಿನಗೆ ಎದುರಾದರು. ಯಾರು ಎದುರಾಗಿ ಬಂದ್ರು? ಊರೆಲ್ಲ ನಿನಗೆ ಎದುರಾದರು, ನೀ ಭಯಪಡಬೇಡ. ಊರೆದುರಾದ್ರು ನಾವೇನ್ ಮಾಡ್ಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ. ಕಾರಣ ನನ್ನಲ್ಲಿ ಇರುವಂತ ಯೇಸು, ನಮ್ಮಲ್ಲಿ ಇರುವಂತ ಯೇಸು ದೊಡ್ಡವನು. ನಮ್ಮಲ್ಲಿ ಇರುವ ಆತ ಯೇಸು ದೊಡ್ಡವನು, ದೊಡ್ಡ ದೇವರತ್ತು. ಊರೇ ನಮಗೂ ವಿರೋಧವಾಗಿ ನಿಂತುಕೊಂಡ್ರೆ ಭಯನೇ ಪಡಬೇಡ. ಕಾರಣ ಏನ್ ಗೊತ್ತಾ? ನಮ್ಮ ದೇವರು ಯಾರು? ದೊಡ್ಡವರು ಅಲ್ವಾ? ಮರಣ ಗೆದ್ದಿದ್ದ ದೇವರು, ಜಯ ಹೊಂದಿದ ದೇವರು, ಜಯವನ್ನು ಕೊಡುವಂತ ದೇವರು, ಕೃಪೆಯಲ್ಲಿ ನಮ್ಮನ್ನು ನಡೆಸುವಂತ ದೇವರು ಆತನು. ಸರ್ವಶಕ್ತನು, ನಿತ್ಯನು, ನಿರಂತರನು, ನಮ್ಮನ್ನು ನಡೆಸುವಂತ ಕರ್ತನಾಗಿರುವಂತ ದೇವರು ಆತನು. ಎಷ್ಟು ಒಳ್ಳೆಯವರು, ಎಷ್ಟು ಉತ್ತಮರು. ಊರೇ ನಮಗೆ ವಿರೋಧವಾಗಿ ಮಾತುಗಳನ್ನು ಪರವಾಗಿಲ್ಲ, ಊರು ನಮಗೆ ಎದುರಾದರೂ ಪರವಾಗಿಲ್ಲ, ಯಾರು ಏನು ನಮಗೆ ಕೇಳಿದ್ರು ಪರವಾಗಿಲ್ಲ. ನಮ್ಮಲ್ಲಿ ಇರುವಂತ ಆತನು ಯಾರು? ದೊಡ್ಡವನು. ಗೋಡೆಗಳನ್ನು ತೆಗೆದುಹಾಕೋದಕ್ಕೆ ಶಕ್ತನಾಗಿರುವ ದೇವರಾಗ್ತದೆ. ಬಂಧನಗಳನ್ನು ತೆಗೆದುಹಾಕೋದಕ್ಕೆ ಶಕ್ತನಾಗಿರುವ ದೇವರಾಗ್ತದೆ. ಇನ್ನೊಂದು ಸಾರಿ ಆಡ ನಾವು ಭಯಭಕ್ತಿಯಿಂದ ಧ್ಯಾನದಿಂದ ಆಡುವ ದೇವರ ಹತ್ರ, ಸ್ವಾಮಿ, ಕಳೆದ ದಿನಗಳಲ್ಲಿ ನನ್ನ ಜೀವನದಲ್ಲಿ ಎಲ್ಲಿಗೋ ಗೋಡೆಯಾಗಿರುವಂತ ಸಮಸ್ಯೆ ನನಗೆ ಬಂದಿತ್ತು. ಆದರೆ ನೀನು ನನ್ನ ಜೊತೆ ಇದ್ದದ್ರಿಂದ ಇವತ್ತು ನಿನ್ನ ಆರಾಧಿಸುವುದಕ್ಕೆ ನೀವು ನನಗೆ ಸಹಾಯ ಮಾಡಿದ್ರಿ ಸ್ವಾಮಿ. ಕರ್ತನೇ, ಊರೆಲ್ಲ ನನಗೆ ಎದುರಾಗಿ ಮಾತಾಡಿದ್ರು, ಆದರೂ ಮತ್ತು ನಾನು ಇವತ್ತು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಆರಾಧಿಸುವ ಕೃಪೆ ನನಗೆ ಅನುಗ್ರಹಿಸಿದೆ. ಇವತ್ತು ಹೇಳು, ದೇವರು ನಮ್ಮನ್ನು ಕೈ ಬಿಡಲ್ಲ. ಕಾರಣ ನಮ್ಮನ್ನು ಕರೆದವನು ನಂಬಿಗಸ್ತನು, ನಮ್ಮನ್ನು ಕರೆದ ದೇವರು ನಂಬಿಗಸ್ತನು. ತಾಯಿನ ಗರ್ಭದಲ್ಲಿ ಇನ್ನೂ ಪಿಂಡವಾಗಿರುವಾಗಲೇ ನಮ್ಮ ಶರೀರ ಅವಯವಗಳಲ್ಲಿ ಒಂದಾಗಿ ಉಂಟಾಗುವುದಕ್ಕಿಂತ ಮುಂಚೆನೆ ನಮ್ಮನ್ನು ಕರೆದ ದೇವರು ನಂಬಿಗಸ್ತನಾಗಿಲ್ಲ. ಇಲ್ಲಿರುವಂತ ಯಾರು ನಮ್ಮ ಸುಮ್ಮನೆ ಬಂದು ಕೂತ್ಕೊಂಡಿಲ್ಲ, ಇಲ್ಲಿರುವಂತ ಯಾರು ನಮ್ಮ ಸುಮ್ಮನೆ ಬಂದಿಲ್ಲ. ದೇವರು ನಮ್ಮ ತನ್ನ ಅನಾದಿ ಚಿತ್ತದ ಮೇಲೆ ಜಗದೋತ್ಪತ್ತಿಕ್ಕಿಂತ ಮೊದಲೇ ನನ್ನ ತಾಯಿನ ಹೊಟ್ಟೆಯಲ್ಲಿ ಇನ್ನೂ ಪಿಂಡವಾಗಿರುವಾಗಲೇ ನಮ್ಮನ್ನು ಹೆಸರಿಡಿದ ಕರೆದ ದೇವರು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಮನುಷ್ಯನನ್ನು ಕರ್ಕೊ ಬಂದಿಲ್ಲ, ದೇವರು ಕರೆದು ತಂದಿಲ್ಲ. ಇನ್ನೊಂದು ಸರಿ ಆಡೋಣ. ಸುಧಿಸಿ ಜಯವೊಂದು ನನ್ನ ಮನೆಯೇ, ನೀ ಭಜಿಸಿ ಜಯವೊಂದು ನನ್ನ ಮನೆಯೇ. ಸ್ತುತಿಯಲ್ಲಿ ಸಿಕ್ಕುವುದು ಜಯ, ಆರಾಧನೆ
ಹಾದಿಯಲ್ಲಿ ನಮಗೆ ಸಿಕ್ಕುತ್ತೆ ಜಯ, ಸೈತಾನನಿಗೆ ಲಯ. ಯಾವತ್ತು ಸೈತಾನನಿಗೆ ಏನ್ ಬರ್ತಾರೆ? ಪ್ರವಾಹ ಬಂದಾಗಿ ಬರ್ತಾನೆ, ಆದ್ರೆ ಪ್ರವಾಹವಾಗಿ ಅವನು ಬರಕ್ಕಾಗಲ್ಲ. ಸಿಂಹ ಬಂದ ಸಿಂಹದ ಪಾದದಲ್ಲಿ ಸಿಂಹದಾಗಿ ಬರ್ತಾನೆ, ಸಿಂಹವಾಗಿ ಬರಕ್ಕಾಗಲ್ಲ. ಕಾರಣ ಏನು? ನಮ್ಮಲ್ಲಿ ಇರುವಂತ ದೇವರು ಯಾರು? ದೊಡ್ಡವರಲ್ವಾ? ದೊಡ್ಡವರು. ಚಿಂತೆ ಮಾಡೋದು ಬೇಡ. ಮುಂಚಾನೆ ಒಂದು ಹೊಸ ಬಲ ದೇವರು ನಮಗೆ ಕೊಡುತ್ತಾರೆ. ಇವತ್ತು ಒಂದು ಹೊಸ ಬಲದಿಂದ ನೀವಿಲ್ಲಿಂದ ಹೊರಟು ಹೋಗ್ತೀರಾ, ಒಂದು ಹೊಸ ಚೈತನ್ಯವನ್ನು ಹೊಂದಿಕೊಳ್ಳುತ್ತೀರಾ. ಬಲವು ಪರಾಕ್ರಮವುಳ್ಳ ದೇವರು ನಿಮ್ಮನ್ನು ನಡೆಸ್ತಾರೆ. ನೋಡುವ ಇರಿಗೋ ಕೋಟೆ ನೋಡಿ ನೀ ಭಯ ಪಡಬೇಡ, ಇರಿಗೋ ಕೋಟೆ ನೋಡಿ ನೀ ಭಯ ಪಡಬೇಡ. ಈ ದುಷ್ಟನ ಕ್ರಿಯೆ ಆಚರಿಸು, ಈ ದುಷ್ಟನ ಕ್ರಿಯೆ ಆಚರಿಸು.
ಮತ್ತೊಂದು ಆವೃತ್ತಿ ದೇವರ ಸಮ್ಮುಖದಲ್ಲಿ ದೇವರನ್ನು ಆರಾಧಿಸಿ ಮಹಿಮೆಪಡಿಸುವಂತ ದೇವರ ಕೃಪೆ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಮುಂಚಾನೆ ದೇವರ ವಾಕ್ಯದಿಂದ ಕೆಲವೊಂದು ವಿಷಯಗಳನ್ನು ನಾವು ಧ್ಯಾನ ಮಾಡಿಕೊಳ್ಳುವ. ಇವತ್ತು ನಾನು ನಿಮಗೆ ಬೋಧಿಸುವಂತ ವಾಕ್ಯ ಸೈತಾನನನ್ನು ಜಯಿಸುವುದು ಹೇಗೆ, ಯಾವ ರೀತಿ ನಾವು ಸೈತಾನನ ಗೆಲ್ಲಬಹುದು, ಸೈತಾನಿಂದ ಬರುವಂತ ಶೋಧನೆಗಳು ಬಲಹೀನಗಳಿಂದ ಯಾವ ರೀತಿ ಜಯಿಸಬಹುದು ಎಂಬ ವಿಷಯದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಮಾತಾಡುವುದಕ್ಕೆ ಇಷ್ಟಪಡುತ್ತೇನೆ. ಏಕೆಂದ್ರೆ ಆತನು ನಮಗೆ ಕಣ್ಣಿಗೆ ಕಾಣದೇ ಇರುವಂತ ಒಬ್ಬ ವೈರಿ. ಸೈತಾನ ಯಾರು? ಕಣ್ಣಿಗೆ ಕಾಣದೇ ಇರುವಂತ ಒಬ್ಬ ವೈರಿ ಆತನು. ಆತನು ಕಣ್ಣಿಗೆ ಕಾಣದ ವೈರಿಯಾಗಿ ಇಟ್ಟುಕೊಂಡು ನಮಗೆ ಎದುರಾಗಿ ಹೋರಾಡುವಂತ ಒಬ್ಬ ವಿಜ್ಞಾನಿದ್ದಾನೆ. ನಮ್ಮ ಹಿಂದೆ ಇದ್ದು ನಮಗೆ ಅನೇಕ ರೀತಿಯಾದ ಬಲಹೀನಗಳನ್ನು ಶೋಧನೆಗಳನ್ನು ಉಂಟು ಮಾಡುವಂತ ಕೆಲಸ ಮಾಡುತ್ತಾನೆ. ಈ ಕಣ್ಣಿಗೆ ಕಾಣದಿರುವಂತ ಈ ವೈರಿ ನಮ್ಮ ಜೀವನದಲ್ಲಿ ಆತನು ಮಾಡುವಂತ ಕುತಂತ್ರಗಳಿಂದ, ಆತನು ತರುವಂತ ಸಮಸ್ಯೆಗಳಿಂದ ನಾವು ಹೇಗೆ ಜಯಿಸಬಹುದು? ಸತ್ಯವೇದನೆ ನೋಡುತ್ತಾ ಇದ್ದೇವೆ. ನಮ್ಮ ದೇವರು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದ ಸಂದರ್ಭದಲ್ಲಿ ಆತನಿಗೆ ಸೈತಾನದಿಂದ ಬಂದ ತೊಂದರೆಗಳು ಬಂದಾಗ ಆತನು ಅದನ್ನು ಜಯಿಸಿದರೆಂಬುದಾಗಿ ಯೇಸು ದೀಕ್ಷಾಸ್ನಾನವನ್ನು ಹೊಂದಿ 40 ದಿನ ಕಾಲ ಆತನು ಪರ್ವತದ ಮೇಲೆ ಪ್ರಾರ್ಥನೆ ಮಾಡಿ ತನ್ನ ಪ್ರಾರ್ಥನೆಯ ದಿನಗಳೆಲ್ಲ ಮುಗಿಸಿ ಆತನು ಅಲ್ಲಿಂದ ಇಳಿದು ಬರುವಾಗ ಸೈತಾನ್ ದೇವರ ಹತ್ರ ಬಂದು ಅನೇಕ ವಿಷಯಗಳನ್ನು ಮಾತಾಡಿದ. ಆತನು ಅನೇಕ ಕಾರ್ಯಗಳನ್ನು ತೋರಿಸಿದ. ನೀ ನಿಜವಾಗಿ ದೇವರ ಮಗನಾಗಿದ್ರೆ ಈ ಕಲ್ಲೆಲ್ಲ ರೊಟ್ಟಿಯಾಗಿ ಮಾಡಿ ತಿನ್ನಬಹುದಲ್ಲ ಎಂಬುದಾಗಿ ಹೇಳಿದ. ಈ ರೀತಿ ಅನೇಕ ಕಾರ್ಯ ಮಾಡಿದಾಗ ದೇವರನ್ನು ಕೇಳಿದು, ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ, ನನ್ನ ತಂದೆಯಾದ ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನೆಂಬುದಾಗಿ ಬರೆದಿದೆಯಲ್ಲ. ಏನ್ ಹೇಳಿದ್ರು? ಬರೆದಿದೆಯಲ್ಲ. ಎಲ್ಲಿ ಬರೆದಿದೆ? ಸತ್ಯವೇದದಲ್ಲಿ ವಾಕ್ಯ ಬರೆದಿದೆ. ವಾಕ್ಯವನ್ನು ತೋರಿಸಿಕೊಟ್ಟು ದೇವರು ಸೈತಾನನ ಜಯಿಸಿದರು. ಪ್ರಾರಂಭದಿಂದಲೂ ಯೇಸು ಸ್ವಾಮಿ ತನ್ನ ಜೀವನದಲ್ಲಿ ಸೈತಾನನ ಗೆದ್ದು ಆತನು ಬಂದಂತ ದೇವರಾಗಿದ್ದನು. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಈ ಲೋಕದಲ್ಲಿ ಯಾರ ಜೊತೆ ನಾವು ಹೋರಾಡುತ್ತಾ ಇದ್ದೇವೆ? ದೇವರ ವಾಕ್ಯವನ್ನು ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದರ 12ನೇ ವಾಕ್ಯ. ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದರ 12ನೇ ವಾಕ್ಯ ಓದಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರಲ್ಲ. ಮನುಷ್ಯನ ಜೊತೆ ಹೋರಾಡುತ್ತಾ ಇಲ್ಲ. ಈ ಲೋಕದಲ್ಲಿ ನಾವು ನೋಡುವಾಗ ದೇವರಿಂದ ರಚಿಸಲ್ಪಟ್ಟ, ದೇವರಿಂದ ಆರಿಸಿಕೊಳ್ಳಲ್ಪಟ್ಟ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿಯೂ ಅನೇಕ ಸಂದರ್ಭಗಳಲ್ಲಿ ಹೋರಾಟಗಳು ಬರುವುದು ಉಂಟು. ದೇವರ ಮಕ್ಕಳು ದೇವರ ವಾಕ್ಯದಲ್ಲಿ ಬೆಳೆದು ಬರುವಾಗ ಅನೇಕ ಹೋರಾಟಗಳು ಸೈತಾನದ ನಮಕ್ಕೆ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ. ಈ ಲೋಕಾಧಿಪತಿಯಾಗಿರುವಂತಹ ಲೋಕದ ಅಧಿಪತಿ ಯಾರು? ಸೈತಾನನು ಈ ಲೋಕದ ಅಧಿಪತಿಯಾಗಿದ್ದಾನೆ. ಈ ಲೋಕದ ಅಧಿಪತಿಯಾಗಿರುವ ಕಾರಣದಿಂದಲೇ ಆತನೇನ್ ಮಾಡ್ತಾನೆ? ಯೇಸು ಸ್ವಾಮಿ ಹತ್ರ ಹೇಳಿದ, ಯೇಸು ಸ್ವಾಮಿ ಮುಂದೆ ನಿಂತು ನೋಡಿ, ಈ ಲೋಕದಲ್ಲಿ ಇರುವುದೆಲ್ಲ ನನ್ನಲ್ಲಿದೆ. ನೀನು ನನ್ನನ್ನು ಅಡ್ಡ ಬಿದ್ದು ಸಾಷ್ಟಾಂಗವಾಗಿ ಅಡ್ಡ ಬಿದ್ದರೆ ಇದೆಲ್ಲ ನಿಮಗೆ ಕೊಡ್ತೇನೆ, ಈ ವೈಭವ ನಿಮಗೆ ಕೊಡ್ತೀನಿ ಅಂತ ಹೇಳಿದ.
ಕಾರಣ ಅದನ್ನು ಲೋಕದ ಅಧಿಪತಿ, ಈ ಲೋಕದ ಅಧಿಪತಿ ಆಗಿರುವಂತ ಅವನ ಜೊತೆ ನಮಗೆ ಹೋರಾಟ ಉಂಟು. ರಚಿಸಲ್ಪಟ್ಟ ಪ್ರತಿಯೊಬ್ಬ ದೇವ ಮನುಷ್ಯನ ಜೀವನದಲ್ಲಿಯೂ ಸೈತಾನ ಸುಮ್ಮನೆ ಇರುವುದಿಲ್ಲ. ಏನಾದರೂ ಒಂದು ರೀತಿ ಹೋರಾಟಗಳನ್ನು ಮಾಡುತ್ತಿರುತ್ತಾನೆ. ಆದ್ರೆ ಈ ಹೋರಾಟಗಳನ್ನ ನಾವು ಯಾವ ರೀತಿ ಗೆಲ್ಲುವುದಕ್ಕೆ ಸಾಧ್ಯ? ದೇವರ ವಾಕ್ಯ ಹೇಳ್ತಾ ಇದೆ, ಓದಿ ಅದೇ ಅಧ್ಯಾಯ 11ನೇ ವಾಕ್ಯ ಮತ್ತು 13ನೇ ವಾಕ್ಯ ಓದಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಸೈತಾನಿಂದ ಬರುವಂತ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿ. ಅಂದ್ರೆ ಸೈತಾನ ನಾವು ಎದುರಿಸಿ ನಿಲ್ಲಬೇಕು. ಶೋಧನೆ ಬಂದ ತಕ್ಷಣ, ಕಷ್ಟ ಬಂದ ತಕ್ಷಣ ಬಿದ್ದು ಹೋಗೋದಲ್ಲ. ಸೈತಾನನ ಎದುರಿಸಿ ನಿಂದ ಅವನು ಏನ್ ಮಾಡ್ತಾನೆ? ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಭಯಪಟ್ಟರೆ ತಲೆ ಮೇಲೆ ಕೂತ್ಕೊಳ್ತಾನೆ. ಅದು ಸೈತಾನನ ಕಾರಣ. ದೇವರು ವಾಕ್ಯ ಅಂತಾನೆ, ಆತನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಬರೆದಿದೆ. ದೇವರ ವಾಕ್ಯ ಈ ರೀತಿಯಾಗಿ ಓದಿ. ಯಾಕೋಬ 4:7. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಏನ್ ಮಾಡ್ತಾನೆ? ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ದೇವರ ಒಳಗೆ ಇರ್ರಿ, ಸೈತಾನ ಏನ್ ಮಾಡಿ? ಎದುರಿಸಿ ನಿಂದ್ರೆ ಏನಾಗುತ್ತೆ? ಸೈತಾನ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಸೈತಾನ ನಾಯಿ ಇದ್ದಂಗೆ. ನಾಯಿ ಏನ್ ಮಾಡ್ತಾ ಗೊತ್ತಾ? ನಾವು ಓಡಿದ್ರೆ ನಾಯಿ ನಮ್ಮನ್ನು ಅಟ್ಟಿಸ್ಕೊಂಡು ಬರುವಾಗ ನೀವು ಓಡ್ತಾ ಇರಿ, ಏನ್ ಮಾಡ್ತದೆ ಅದು? ಭೋ ಅಂತ ಏನ್ ಮಾಡ್ತಾ ಹಿಂದೆ ಓಡ್ಕೊಂಡು ಬರ್ತಾ ಇರ್ತದೆ. ನೀವು ಧೈರ್ಯವಾಗಿ ನಿಂತು ತಿರುಗಿ ಒಂದು ಕಲೆ ತೆಗೆಯಿರಿ, ಎದುರಿ ನಿಲ್ರಿ. ಅದೇನ್ ಮಾಡ್ತದೆ? ಬಂದ ದಾರಿಯಿಂದ ವಾಪಸ್ಸು ದೂರ ಹೋಗುತ್ತೆ. ಸೈತಾನ ಅದೇ ತರನೇ. ನೀವು ದೇವರ ಒಳಗೆ ಇರ್ರಿ, ಸೈತಾನಿಗೆ ಎದುರಿಸಿ ನಿಲ್ಲಿರಿ. ಅಯ್ಯೋ ಸೈತಾನ ಬಂದ್ಬಿಟ್ಟಿದ್ದ, ಭಯ ಪಡಬೇಡ. ಸೈತಾನ್ ನೋಡಿ ಏನ್ ಮಾಡ್ಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ದೇವರು ಸೈತಾನನ್ನು ಜಯಿಸಿದ ದೇವರು. ನಮಗೆ ದೇವರ ಬಲದ ಬಳಿ ಇದೆ. ದೇವರ ವಾಕ್ಯ ಅಂತಂದ್ರೆ, ನೀವು ದೇವರಲ್ಲಿ ಇರ್ರಿ, ದೇವರಲ್ಲಿ ನಂಬಿಕೆ ಉಳ್ಳವರಾಗಿರ್ರಿ, ದೇವರಲ್ಲಿ ವಿಶ್ವಾಸದಲ್ಲಿ ಇರ್ರಿ, ಸೈತಾನಿಗೆ ಎದುರಿಸಿ ನಿಲ್ಲಿರಿ. ಏನು ನನಗೆ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನಲ್ಲಿರುವಂತಹ ಯೇಸು ನನಗಿಂತ ದೊಡ್ಡವನು. ಲೋಕದಲ್ಲಿ ಇರುವಂತವರಿಗಿಂತ ಯೇಸು ಏನಾಗಿದ್ದಾರೆ? ದೊಡ್ಡವರಾಗಿ. உலகத்தில் இருக்கிறவர்களும் உங்களில் இருக்கிறவர் பெரியவர். ಲೋಕದಲ್ಲಿ ಇರುವವರಿಗಿಂತ ನಿಮ್ಮಲ್ಲಿ ಇರುವಂತವನು ದೊಡ್ಡವನು. ನಾವೇನಕ್ಕೆ ಭಯಪಡಬೇಕು? ನಾವು ಯಾವ ವಿಷಯಕ್ಕಾಗಿ ಭಯಪಡಬೇಕು? ಅನೇಕ ಸಮಯದಲ್ಲಿ ನಮಗೆ ಭಯ, ನಮಗೆ ಅನೇಕ ಸಂದರ್ಭದಲ್ಲಿ ಭಯಪಡುವಂತವರಾಗಿದ್ದೇವೆ. ಅಯ್ಯೋ ಏನಾಗುತ್ತೋ, ಅಯ್ಯೋ ಏನ್ ನಡೆಯುತ್ತೋ, ಏನ್ ಬರ್ತದೋ, ಎಲ್ಲಿ ಬರ್ತದೋ, ಭಯಪಡುವಂತ ಅವಶ್ಯಕತೆ ನಮಗೆ ಇಲ್ಲ. ಯಾಕಂದ್ರೆ ದೇವರು ವಾಕ್ಯ ಹೇಳ್ತದೆ, ನೀವು ದೇವರಲ್ಲಿ ಇರ್ರಿ, ಸೈತಾನ ಏನ್ ಮಾಡಿ ನೀವು ಎದುರಿಸಿ ನಿಲ್ಲಿರಿ, ಆವಾಗ ಆತ ನಿಮ್ಮನ್ನು ಬಿಟ್ಟು ಏನ್ ಮಾಡ್ತಾನೆ? ಓಡಿ ಹೋಗುತ್ತಾನೆ. ಪೇತ್ರನ ಪತ್ರಿಕೆಯಲ್ಲಿ ಬಂದಿದೆ, ಆತನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬರ್ತಾನೆ. ಸಿಂಹದ ಹಾಗೆ ಬರ್ತಾನೆ ಹೊರತು ಸಿಂಹವಾಗಿ ಬರೋಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಯೆಹೂದ್ಯ ರಾಜ ಸಿಂಹವಾಗಿ, ಯೆಹೂದ್ಯ ಕುಲ ಸಿಂಹವಾಗಿ, ರಾಜನಾಗಿರುವ ದೇವಾದಿ ದೇವನಾಗಿರುವ ಕರ್ತನು ಯೆಹೂದ್ಯ ರಾಜ ಕುಲದ ಸಿಂಹವಾಗಿರುವಾಗ ಸೈತಾನು ಸಿಂಹವಾಗಿ ಬರುವುದಕ್ಕೆ ಅವಕಾಶ ಇಲ್ಲ. ಸಿಂಹದ ರೀತಿಯಲ್ಲಿ ಬರ್ತಾನೆ ಹೊರತು ಸಿಂಹವಾಗಿ ಬರೋಕ್ಕೆ ಸಾಧ್ಯ ಇಲ್ಲ. ಆತನ ಎದುರಿಸೋದಕ್ಕೆ ಮಾತ್ರ ಬರುತ್ತಾನೆ. ಅವನ ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾರಣ ಯೇಸು ಮಾಡಿದ್ದಾರೆ, ಹಾಗೆ ಅವನ ತಲೆಯನ್ನು ಜಜ್ಜಿದ್ದಾರೆ ಶಿಲುಬೆ ಮುಖಾಂತರವಾಗಿ. ಹಾಗೆ ಶಿಲುಬೆ ಮುಖಾಂತರವಾಗಿ ಆತನ ಕಾರ್ಯವನ್ನು ಯೇಸು ಜಯಿಸಿದ್ದಾರೆ.
ನಾವು ಲೋಕದವರ ಹಾವಾಗಿರಬಾರದು. ಲೋಕದಲ್ಲಿ ಇರುವಂತವನಿಕ್ಕಿಂತ ನಮ್ಮಲ್ಲಿ ಇರುವಂತ ದೇವರು ದೊಡ್ಡವರಾಗಿ ಪರಿಶುದ್ಧರಾಗಿದ್ದಾರೆ. ಪ್ರಿಯರೇ, ಭಯಪಡೋದೇ ಬೇಡ. ವಿಶ್ವಾಸ ನಂಬಿಕೆ ನಮ್ಮಲ್ಲಿ ಇರಬೇಕು. ವಿಶ್ವಾಸ ನಂಬಿಕೆ ನಮ್ಮಲ್ಲಿ ಇರುವುದಾದರೆ ಸೈತಾನನ್ನು ನಾವು ಜಯಿಸಬಹುದು. 1 ಪೇತ್ರ 5:9. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನು ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. 1 ಪೇತ್ರ 5:9. 8 ಪಡಿಗಿಟು. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸಿಂಹದಾಗಿ ಬರಲ್ಲ. ಸಿಂಹವಾಗಿ ಬರಲ್ಲ. ಅವನು ಬರಕ್ಕಾಗಲ್ಲ. ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡುತ್ತಾನೆ. ಯಾರನ್ನು ನುಂಗೋದು? ಯಾರು ಸಿಗ್ತಾರೆ ನನ್ನ ಬಲೆಯಲ್ಲಿ? ಯಾರನ್ನು ನುಂಗೋದು? ಸೈತಾನ್ ಯಾರನ್ನು ಬೇಗ ಬೇಯಿಸ್ತಾನೆ ಗೊತ್ತಾ? ಸೈತಾನ್ ಗೊತ್ತು ನಮ್ಮಲ್ಲಿ ಏನ್ ಬಲಹೀನ ಇದೆ ಅಂತ. ನಮ್ಮ ಬಲಹೀನ ಏನೆಂಬುದನ್ನು ತಿಳಿದು ಆ ಬಲಹೀನದ ಮುಖಾಂತರವಾಗಿ ನಮ್ಮನ್ನ ಏನ್ ಮಾಡ್ತಾನೆ? ಕೆಳಗೆ ಬಿಡಿಸಕ್ಕೆ ಪ್ರಯತ್ನ ಮಾಡ್ತಾನೆ. ನಮ್ಮಲ್ಲಿ ಏನ್ ಬಲಹೀನ ಇದೆಯೋ ಆ ಬಲಹೀನ ಒಂದು ವೇಳೆ ಸುಳ್ಳು ಹೇಳುವಂತ ಒಂದು ಅನುಭವ ನಮ್ಮಲ್ಲಿ ಇರುವುದಾದರೆ ಆ ಸುಳ್ಳಿನ ಮುಖಾಂತರ ನಮ್ಮನ್ನು ಬೆಳೆಸುತ್ತಾರೆ. ಪ್ರತಿಯೊಂದು ವಿಷಯಗಳಲ್ಲಿ ಮನುಷ್ಯನ ಜೀವನದಲ್ಲಿ ನಮ್ಮಲ್ಲಿ ಯಾವ ಬಲಹೀನ ಇರುತ್ತದೋ ಆ ಬಲಹೀನವನ್ನು ಉಪಯೋಗಿಸಿಕೊಂಡು ಆ ಬಲಹೀನದ ಮುಖಾಂತರವಾಗಿ ನಮ್ಮನ್ನು ಬೆಳೆಸುತ್ತಾನೆ. ಅದಕ್ಕೆ ಹುಡುಕಾಡುತ್ತಾ ಇರ್ತಾನೆ. ಯಾರೇನ್ ಮಾಡೋದು? ಆದ್ರೆ ಅವನು ಏನೇ ಹುಡುಕಿ ಏನೇ ಮಾಡಿದ್ರು ಅವನ ಕೈಲೇನ್ ಮಾಡಲ್ಲ. ನಮ್ಮನ್ನು ಜಯಿಸೋದಕ್ಕೆ ಆಗುವುದೇ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಇರುವಂತಹ ಯೇಸು ದೊಡ್ಡವನು. ಯೋಬನ ಜೀವನದಲ್ಲಿ ಸೈತಾನ್ ದೇವರ ಸಮೂಹದಲ್ಲಿ ಬಂದು ನಿಂತಿದ್ದ. ಸೈತಾನ್ ದೇವರ ಸಭೆಯಲ್ಲಿ ನಿಂತುಕೊಂಡು ಮಾತನಾಡಿದಾಗ ದೇವ್ರ ಕೇಳ್ತಾನೆ, ಎಲ್ಲಿಂದ ಬರ್ತಾ ಇದೀಯಾ? ನಾನು ಲೋಕವೆಲ್ಲ ಸುತ್ತಾಡ್ಕೊಂಡು ಬರ್ತಾ ಇದ್ದೀನಿ. ಆದ್ರೆ ದೇವ್ರ ಕೇಳ್ತಾನೆ, ಜ್ಞಾಪಕ ಪಡಿಸ್ತಾರೆ. ಕೆಲವು ಸಂದರ್ಭದಲ್ಲಿ ದೇವರು ಕೂಡ ಏನ್ ಮಾಡ್ತಾರೆ? ನಮ್ಮನ್ನ ಅನುಮತಿಸುತ್ತಾರೆ. ಕೆಲವು ಸಂದರ್ಭದಲ್ಲಿ ದೇವರು ಕೂಡ ಪರ್ಮಿಷನ್ ನಮಗೆ ಉಂಟು. ಸೈತಾನಕ್ಕೆ ಒಂದು ಪರ್ಮಿಷನ್. ನಮಗೆ ಬರುವ ಸೋದನೆ ವಿಶ್ವಾಸದಲ್ಲಿ ನಾವು ಹೇಗೆ ನಿಂತುಕೊಳ್ತೀವಿ ಎಂಬುದು ನೋಡಕ್ಕೆ. ಹೌದೌದು, ನೀ ಲೋಕದಲ್ಲಿ ಬರ್ತಾ ಇದೀಯಾ? ಅಲ್ಲಿ ನನ್ನ ದಾಸನಾಗಿ ಯೋಬ ಇದ್ದಾನೆ, ನೋಡಿದ್ಯಾ ನೀನು? ದೇವರಿಗೆ ಕೇಳಿಕಪ್ಪ ಈ ಕೆಲಸ ಇಲ್ವಾ? ಸುಮ್ಮನೆ ಇರೋದು ಕೂಡ ಏನ್ ಮಾಡ್ತಾರೆ? ಹೇಳ್ಕೊಡ್ತಾರಲ್ಲ. ನನ್ನ ದಾಸನಾದ ಯೋಬನಿದ್ದಾನೆ, ನೋಡಿದ್ಯಾ? ಅವನ ಮೇಲೆ ದೃಷ್ಟಿ ಇಟ್ಟಿದ್ಯಾ? ನೋಡಿದೆ. ಅವನಿಗೆ ಏನಪ್ಪ? ಅವನಿಗೆ ಬೇಕಾಗಿರೋದೆಲ್ಲ ನೀನು ಕೊಟ್ಟಿದ್ದೆ. ಮನೆ ಕೊಟ್ಟಿದೆ, ಮಕ್ಕಳು ಕೊಟ್ಟಿದೆ, ಆಸ್ತಿ ಕೊಟ್ಟಿದೆ, ಅಧಿಕಾರ ಕೊಟ್ಟಿದೆ, ಅವನಿಗೆ ಕೆಲಸದವರು ಕೊಟ್ಟಿದೆ, ಎಲ್ಲವನ್ನು ಕೊಟ್ಟಿದೆ. ಅದರಿಂದ ಅವನೇನ್ ಮಾಡ್ತಾನೆ? ಅಲ್ಲೇಲುಯಾ ಸ್ತುತಿ ಮಾಡಿ ಎಂಬುದಾಗಿ, ಸಂತೋಷ ಉಕ್ಕುತ್ತೆ ಎಂಬುದಾಗಿ ಆಡಿ ಅವನು ಸಂತೋಷವಾಗಿದ್ದಾನೆ. ಹೌದಾ? ಹಾಗೆ ಹೇಳ್ತಾರೆ. ಹೌದಾ? ಹೌದು. ಎಲ್ಲ ಹುಡುಕಿದೆ. ಎಲ್ಲ ಇರುವಾಗ ನಾವು ನಿಮ್ಮನ್ನು ಆರಾಧಿಸ್ತದೆ ಇನ್ನೇನ್ ಮಾಡ್ತಾನೆ? ಅವನು ನಿರ್ದೋಷಿಯು, ಸ್ಥಿರಚಿತ್ತನು, ದೋಷವಿಲ್ಲದವನು ಎಂತೆಲ್ಲ ದೇವರು ಬಗ್ಗೆ ಹೇಳಿದ್ರು. ಹೌದಪ್ಪ, ಇದೆಲ್ಲ ಇರುವಾಗ ಅವನೇಕೆ ಮಾಡುತ್ತಾನೆ? ಪಾಪ ಮಾಡುತ್ತಾನೆ. ಸರಿ, ಹಂಗಾದ್ರೆ ನೀನೇನ್ ಮಾಡೋ? ಅವನ ಮೇಲೆ ಸೋರಿ, ನೀನ್ ಕೈ ಅವನ ಮೇಲೆ ಚಾಚು. ಈಗ ಸೈತಾನಿಗೆ ಪರ್ಮಿಷನ್ ಸಿಕ್ತು. ಬಂದಾಗ ಯೋಬನ ಕುಟುಂಬದ ಮೇಲೆ ಅದು ಕೈ ಚಾಚಿದ. ಯೋಬನಿಗೆ ಇರುವಂಥದ್ದು ಏನಾಯ್ತು? ಒಂದೊಂದಾಗಿ ಎಲ್ಲ ಹೋಯ್ತು. ಆಸ್ತಿ ಹೋಯ್ತು, ಅಂತಸ್ತು ಹೋಯ್ತು, ಮಕ್ಕಳು ಹೋಯ್ತು, ಮನೆ ಎಲ್ಲ ಹೋಯ್ತು. ಹೀಗೆ ಮತ್ತೆ ಬಂದ. ಮತ್ತು ದೇವರ ಸನ್ನಿಧಾನ ಎಲ್ಲಿಂದ ಬರ್ತೀಯ? ನನ್ನ ಲೋಕವನ್ನ ಸುತ್ತಾಡ್ಕೊಂಡು ಬರ್ತಾ ಇದ್ದೆ. ಅದೇ ನನ್ನ ದಾಸನಾಗಿ ಯೋಬನಿಗೆ ಅವನು ನೋಡಿದ್ಯಾ? ಮೇಲೆ ದೃಷ್ಟಿ ಇದೆಯಾ? ಹೌದೌದು, ನೋಡಿದ. ಅವನಿಗೇನು? ಎಲ್ಲ ಹೋದ್ರೆ ಅವನಿಗೇನಿದೆ? ಆರೋಗ್ಯ ಇದೆ, ಅವನಿಗೆ ಬಲ ಇದೆ. ಅದರಿಂದ ಅವನು ಇನ್ನೂ ಸಂಪಾದನೆ ಮಾಡಿ ಮತ್ತೆ ಎಲ್ಲವನ್ನು ಪಡ್ಕೊಳ್ಳಬಹುದು. ಹೌದಾ? ನೀನು ಒಂದು ಕೆಲಸ ಮಾಡು. ಅವನ ಪ್ರಾಣವನ್ನು ಬಿಟ್ಟು
ತೆಗೆಯಕ್ಕೆ ನಿನಗೆ ಅಧಿಕಾರ ಇಲ್ಲ. ಅವನ ಪ್ರಾಣವನ್ನು ಬಿಟ್ಟು ಅವನ ಶರೀರದ ಮೇಲೆ ಏನ್ ಬೇಕಾದ ಮತ್ತೆ ಸೈತಾನ್ ಬಂದ, ಯೋಬನ ಮೇಲೆ ತನ್ನ ಕೈ ಹಾಕಿದ. ಯೋಬನ ನಡುನೆತ್ತಿಗೆ ತಂಗಾಳುವರೆಗೂ ಹುಣ್ಣುಗಳಿಂದ ಗಾಯಗಳಿಂದ ತುಂಬಿದವನಾಗಿದ್ದ. ವಾಕ್ಯ ಹೇಳ್ತಾ ಇದೆ, ಆತನು ಗೋಣಿತಟ್ಟನ್ನು ಕಟ್ಟಿಕೊಂಡು ಬೂದಿಯಲ್ಲಿ ಕುತ್ತುಕೊಂಡು ಹೆಂಚಿನ ಸೂರನ್ನು ತೆಗೆದು ಕೆರೆಯುತ್ತಾ ಇದ್ದ. ಏಕೆಂದ್ರೆ ಆ ಬೂದಿಯಲ್ಲಿ ಇರುವಂತ ಉರಿಯಾದರೂ ನನಗೆ ಸಮಾಧಾನ ಕೊಡ್ತಾರೆ ಎಂಬುದಾಗಿ. ಅಂತ ಸಂದರ್ಭದಲ್ಲಿಯೂ ಆತನ ಸ್ನೇಹಿತರು ಬಂದು ಅವನನ್ನು ದೂಷಿಸಿದ್ರು. ಆತನ ಹೆಂಡತಿ ಸದಾ 10 ವರ್ಷ ಅವನ ಜೊತೆ ಜೀವನ ಮಾಡಿದವಳು. 6 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಕ್ಕಳನ್ನ ಎತ್ತು 7 ಜನ ಮಕ್ಕಳೆತ್ತಿದವಳು. ಇಷ್ಟೆಲ್ಲ ಯೋಬನ ಜೊತೆ ಜೀವನ ಮಾಡಿದ ಯೋಬನ ಬಗ್ಗೆ ಎಲ್ಲಾ ತಿರುಗಂತ ಆತ್ಮಿ ಹೆಂಡತಿ ಬಂದಿರ್ತಾಳೆ. ಏನ್ ಮನುಷ್ಯ ನೀನು, ಇನ್ನೂ ದೇವರೇ ದೇವರೇ, ಇನ್ನೂ ಅಲ್ಲೆಲ್ಲ ಆಸ್ತಿ ಅಂತ ಕೂತಿದ್ಯಾ? ಆಸ್ತಿ ಹೋಯ್ತು, ಅಂತಸ್ತು ಹೋಯ್ತು, ಮನೆ ಹೋಯ್ತು, ಮಕ್ಕಳೆಲ್ಲ ಸತ್ತೋದ್ರು. ಈಗ ನಿನ್ನ ಶರೀರದಲ್ಲಿ ಆದ್ರೂ ಆರೋಗ್ಯ ಇದೆ ಅಂತ ನೋಡಿದೆ, ನಿನ್ನ ಶರೀರದಲ್ಲಿ ಆರೋಗ್ಯ ಇಲ್ಲ. ಇಂಥ ಸಂದರ್ಭದಲ್ಲಿಯೂ ದೇವರೇ 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 ಅಂತೀಯಲ್ಲ, ನಿನಗೆ ಬುದ್ಧಿ ಇದೆಯಾ? ಆ ದೇವರ ದೃಷ್ಟಿ ಪ್ರಾಣ ಬಿಟ್ಟುಗಳು, ಸತ್ತೋಗು ನೀನು. ನಮ್ಮ ಭಾಷೆಗಳಲ್ಲಿ ಸತ್ತೋಗು. ಇನ್ನೂ ಹೇಳಿಗೆ ಏಸು 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 ಏಸು. ಒಂದ್ ವೇಳೆ ಲೋಕದಲ್ಲಿ ಕೇಳ್ತಾರಲ್ಲ, ಕಷ್ಟ ಬಂದ ತಕ್ಷಣ ಏಸು 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 ಅಂದೆ, ನಿನ್ಗೆ ಏನ್ ನಡೆಯಿತು? ಯೋಬ ನಡೀತು, ಅದನ್ನೇ ಕೇಳಿದ. ಇಷ್ಟೆಲ್ಲ ಆಗಿ ಇನ್ನೂ ಹೇಳಿಕೆ. ಯೋಬ ಕೂಳಾಗಿರ್ತಾರೆ. ಹೇಗೋ ಅವನು ಕೊಟ್ಟರು, ಹೇಗೋ ಅವನು ತೆಗೆದುಕೊಂಡರು, ಹೇಗೋ ಅವನ ನಾಮಕ್ಕೆ ಸ್ತೋತ್ರ. ಪ್ರಿಯ ದೇವ ಮಕ್ಕಳೇ, ಅಷ್ಟು ನೋವಿನಲ್ಲಿಯೂ, ಅಷ್ಟು ಕಣ್ಣೀರಲ್ಲಿಯೂ, ಅಷ್ಟು ವೇದನೆಯಲ್ಲಿ ಇದ್ದಾಗ 42ನೇ ಅಧ್ಯಾಯದಲ್ಲಿ ಓದುವಾಗ ನೋಡುತ್ತೇವೆ, ಯೋಬು ತನ್ನ ಸ್ನೇಹಿತರಿಗಾಗಿ ಮಾಡಿದ ಪ್ರಾರ್ಥನೆ ಮಾಡಿದ. ಯೋಬು ಯಾವಾಗ ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದನೋ, ಯೋಬನ ರೋಗ ಏನಾಯ್ತು? ವಾಸಿ ಆಯ್ತು. ಯೋಬನಿಗೆ ಎಲ್ಲ ಎಷ್ಟು ಕೊಟ್ಟರು ದೇವರು? 2ರಷ್ಟು ಕೊಟ್ಟರು. ಶೋಧನೆ ಬರುವಾಗ, ಕಷ್ಟ ಬರುವಾಗ, ಸಮಸ್ಯೆ ಬರುವಾಗ ಹಿಂಜರಿಯೋದು ಬೇಡ. ಅಯ್ಯೋ ನಾನು ಶೋಧಿಸಲ್ಪಟ್ಟಿದ್ದೀನಿ, ಅಯ್ಯೋ ನಾನು ಸೈತಾನನಿಂದ ವಂಚಿಸಲ್ಪಟ್ಟಿದ್ದೀನಿ, ಅಯ್ಯೋ ನಾನು ನಿಮ್ಗೆ ಆಯ್ತು ಯೋಚನೆ ಮಾಡಬೇಡ್ರಿ. ಸೈತಾನನಿಗೆ ಎದುರಿಸಿ ನಿಲ್ಲಿರಿ. ಕರ್ತನು ಅದರಲ್ಲಿ ಜಯ ಕೊಟ್ಟು ನಿಮಗೆ 2ರಷ್ಟು ಆಶೀರ್ವಾದ ಕೊಡೋ ದೇವರಾಗಿದ್ದ. ದೇವರಲ್ಲಿ ನಂಬಿಕೆ ಉಳ್ಳವರಾಗಿ, ವಿಶ್ವಾಸವುಳ್ಳವರಾಗಿರಬೇಕು. ಸಿಂಹದ ಪಾದದಲ್ಲಿ ಬರುತ್ತಾನೆ ಹೊರತು ಸಿಂಹವಾಗಿ ನಿಮ್ಮ ಹತ್ರ ಬರೋಕೆ ಸಾಧ್ಯವೇ ಇಲ್ಲ. 1 ಯೋಹಾನ 4:4 ಓದಲಿ. ಓ ಜೀಸಸ್, ಹಲ್ಲೆಲೂಯಾ. ಯೋಹಾನನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ. ಲೋಕದಲ್ಲಿರುವ ಸೈತಾನಕ್ಕಿಂತ ನಮ್ಮಲ್ಲಿರುವಂತ ದೇವರು ಯಾರಾಗಿದ್ದಾರೆ? ಹೆಚ್ಚಿನವರಾಗಿ. ನಾವು ಭಯಪಡುವಂತ ಅವಶ್ಯಕತೆ ಇಲ್ಲ. ಪ್ರಿಯ ದೇವ ಮಕ್ಕಳೇ, ಸಾತಾನನ ಕ್ರಿಯೆಗಳನ್ನು ಲಯಪಡಿಸುವುದಕ್ಕಾಗಿಯೇ, ಸಾತಾನನ ಕಾರ್ಯಗಳನ್ನು ಲಯಪಡಿಸುವುದಕ್ಕಾಗಿಯೇ ಯೇಸು ಈ ಲೋಕಕ್ಕೆ ಬಂದಿದ್ದಾನೆ. ನಾವು ದೇವರ ಮಕ್ಕಳಾಗಿರುವ ಸರ್ವಾಯುಧ ವರ್ಗಗಳನ್ನು ಧರಿಸಿಕೊಂಡು ದೇವರಲ್ಲಿ ನಂಬಿಕೊಳ್ಳವರಾಗಿ, ಅಲ್ಲಿ ನಾನು ಹೇಳಿದ ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಿಂದ 16ನೇ ವಾಕ್ಯ ತನಕ ಈ ಮನೆಯಲ್ಲಿ ಹೋಗಿ ಓದಿ ನೋಡಿ. ದೇವರು ನಮಗೆ ಏನೆಲ್ಲ ಸರ್ವಾಯುಧ ವರ್ಗಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲವನ್ನು ನಾನು ಈಗ ಒಂದೊಂದಾಗಿ ವಿವರಣೆ ಮಾಡಿ ಹೋಗಬೇಕಾದ್ರೆ ಸಮಯವಾಗುತ್ತೆ. ನಾನು ಮುಂದೆ ಹೋಗುತ್ತೇನೆ. ಸೈತಾನನನ್ನು ಎದುರಿಸಿ ನಿಲ್ಲಬೇಕೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯ. ಲೂಕ 10:19. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ
ನಿಮಗೆ ನಿನಗೆ ಅಧಿಕಾರ ಕೊಟ್ಟಿದ್ದೇನೆ. ಅಧಿಕಾರ ಕೊಟ್ಟಿದ್ದೇನೆ. ಸೈತಾನ ಮೇಲೆ ತುಳಿಯೋದಕ್ಕೆ ನೀವು ಏನ್ ಕೊಟ್ಟಿದ್ದಾರೆ? ದೇವರು ಅಧಿಕಾರ ಕೊಟ್ಟಿದ್ದಾರೆ. ದೇವರು ನಮಗೆ ಅಧಿಕಾರ ಕೊಟ್ಟಿರುವಾಗ ನಾವೇನ್ ಮಾಡ್ಬೇಕಾಗಿಲ್ಲ, ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಪ್ರಿಯ ದೇವ ಮಕ್ಕಳೇ, ದೇವರ ವಾಕ್ಯಕ್ಕೆ, ದೇವರ ವಾಕ್ಯದಲ್ಲಿ ನಾವು ವಿಧೇಯರಾಗಿ ದೇವರ ವಾಕ್ಯದಲ್ಲಿ ನಿಂತುಕೊಳ್ಳುವಾಗ ಸಾತಾನನ್ನು ಜಯಿಸುವುದಕ್ಕೆ ನಾವು ಬಲವುಳ್ಳವರಾಗಿ, ಅದನ್ನು ಜಯಿಸುವುದಕ್ಕೆ ಶಕ್ತಿಯುಳ್ಳವರಾಗಿ, ಎಫೆಸದ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳಿದ್ದೇವೆ, ಆತನನ್ನು ಎದುರಿಸಿ ನಿಲ್ಲುವುದಕ್ಕೆ, ಬಲ ಹೊಂದಿಕೊಳ್ಳುವುದಕ್ಕೆ ನೀವು ಸರ್ವಾಯುಧಗಳನ್ನು ಧರಿಸಿಕೊಂಡು ಎದುರಿಸಿ ನಿಲ್ಲುವುದಕ್ಕಾಗಿ ದೇವರ ಕಾರ್ಯದಲ್ಲಿ ಸರ್ವಾಯುಧ ವರ್ಗಗಳನ್ನು ಪರಿಶುದ್ಧ ಆತ್ಮದಿಂದ ನಾವು ಪ್ರಾರ್ಥಿಸುವಂತವರಾಗಿ, ಪರಿಶುದ್ಧ ಆತ್ಮದಿಂದ ನಿಂತುಕೊಳ್ಳುವಾಗ, ತುಂಬಿರುವಾಗ ಸೈತಾನನ ಎದುರಿಸಿ ನಿಲ್ಲುವುದಕ್ಕಾಗಿ ಆಗುತ್ತೇವೆ. ಯಾಕಂದ್ರೆ ನಮಗೆ ಲೋಕದಲ್ಲಿ ಯುದ್ಧವಿದೆ. ನಾವು ಆ ಯುದ್ಧವನ್ನು ಜಯಿಸಬೇಕಾದರೆ ಮೊದಲನೇದಾಗಿ ನಂಬಿಕೆ ಎನ್ನುವಂತ ಗುಣ, ವಿಶ್ವಾಸವೆಂದರೆ ಕೇಳಿ. ನಂಬಿಕೆ ಮುಖ್ಯ, ವಿಶ್ವಾಸ ಮುಖ್ಯ. ವಿಶ್ವಾಸವನ್ನು ನಾವು ಹಿಡಿದುಕೊಳ್ಳುವಾಗ ದೇವರು ನಮಗೆ ಜಯವನ್ನು ಕೊಡುತ್ತಾನೆ. ಸೈತಾನನ್ನು ಎದುರಿಸುವುದಕ್ಕೆ ಮೊದಲು ನಮಗೆ ಬೇಕಾಗಿರುವಂಥದ್ದು ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದೆ ಇದ್ರೆ ನಾವು ಸೈತಾನನ್ನು ಎದುರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಕೆಲವು ಸಂದರ್ಭದಲ್ಲಿ ಸೈತಾನನ ಜೊತೆಯಲ್ಲಿ ಮಾತಾಡ್ತಾನೆ, ನೀನು ಹೇಗಿದೀಯಾ, ನೀನು ಇದಾಗಿದ್ರೆ ಹೆಂಗೆ ಇರುತ್ತೆ ಎಂಬುದಾಗಿ. ಅಂತ ಸಂದರ್ಭದಲ್ಲಿ ನಾವು ಅವನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗಿರಬೇಕು. ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ವಿಶ್ವಾಸದಿಂದ ಮಾತ್ರವೇ ಆತನನ್ನು ಸ್ಥಿತಿಸುವುದಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ನೋಡುತ್ತಾ ಇದ್ದೇವೆ. 4 ವಿಧವಾದ ಕಾರ್ಯಗಳನ್ನು ಹೇಳಿ ನಾನು ಮುಗಿಸುತ್ತೇನೆ. ಅದು 4 ಅನುಭವಗಳು ನಾವು ನಮ್ಮ ಜೀವನದಲ್ಲಿ ಉಪಯೋಗಿಸುವಂಥದ್ದು. ಮಾರ್ಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಾಕ್ಯ. the gospel according to Mark chapter 16 verse 17. ಓದೋಣ. ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವುದು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಯಾರ ಹೆಸರಲ್ಲಿ? ಯೇಸು ಕ್ರಿಸ್ತನ ನಾಮದಲ್ಲಿ ನಂಬುವವರಿಂದ. ನಿನಗೆ ನಂಬಿಕೆ ಇದ್ರೆ ನೀನು ಸೈತಾನನ್ನು ಜಯಿಸಬಹುದು. ಯೇಸುವಿನ ನಾಮದ ಮುಖಾಂತರವಾಗಿ, ಯೇಸುವಿನ ನಾಮದಲ್ಲಿ ಸೈತಾನನ್ನು ನೋಡಿ ನಿಂತು ಅಪ್ಪಣೆ ಕೊಡುವುದಾದರೆ ಆ ಸೈತಾನವನ್ನು ಬಿಟ್ಟು ತೊಳೆದು ಹೋಗುತ್ತಾನೆ. ಮೊದಲನೇ ಆಯುಧ ನಮಗೆ ಯೇಸುವಿನ ನಾಮದಲ್ಲಿ ನಂಬಿಕೆ ಇರಬೇಕು. ಆಮೇಲೆ ಯೇಸುವಿನ ನಾಮದಿಂದ, ಯೇಸುವಿನ ನಾಮಕ್ಕೆ ಏನಿದೆ? ಜಯವಿದೆ. ಯೇಸುವಿನ ನಾಮ ಹೇಳಿದ್ರೆ ಸೈತಾನ ಏನ್ ಮಾಡ್ತಾನೆ? ನಮ್ಮನ್ನು ಬಿಟ್ಟು ದೂರ ಹೋಗುತ್ತಾನೆ. ಎರಡನೇದಾಗಿ ನಾವು ನೋಡುವಂಥದ್ದು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯ. ದ ಬುಕ್ ಆಫ್ ರೆವಲೇಷನ್ வெளிப்படுத்தல். ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಯಾವನಿಂದ ಜಯಿಸಿದ್ರು? ಸೈತಾನನಿಂದ. ಯಜ್ಞದ ಕುರಿಮರಿಯ ರಕ್ತ ಅಂದರೆ ನಮಗಾಗಿ ಯಜ್ಞದ ಕುರಿಮರಿಯಾಗಿ ತನ್ನ ಪ್ರಾಣ ಕೊಟ್ಟಂತ ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಸೈತಾನನ ಜಯಿಸುವುದಕ್ಕೆ ದೇವರು ನಮಗೆ ಬಲವನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಜಯ ಉಂಟು. ಯಜ್ಞದ ಕುರಿಯಾಗಿರುವಂತಹ ತನ್ನ ರಕ್ತದಿಂದ ಅವರು ಸೆಲ್ ಫೋನ್ಗಳನ್ನು ದಯವಿಟ್ಟು ಆಫ್ ಮಾಡಿ, ಯಾಕಂದ್ರೆ ರೆಕಾರ್ಡಿಂಗ್ ಇದೆ, ರೆಕಾರ್ಡಿಂಗ್ ಆಗುತ್ತೆ. ಪ್ರಿಯ ದೇವ ಮಕ್ಕಳೇ, ಯಜ್ಞದ ಕುರಿಯಾಗಿರುವಂತಹ ರಕ್ತದಿಂದ, ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಉಂಟಾಗುತ್ತೆ, ಜಯ ಉಂಟಾಗುತ್ತೆ. ಸೈತಾನನ್ನು ನಾವು ಜಯಿಸಬಹುದು. ಎಫೆಸದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯ 6:14.
ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ಆ, ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ನೋಡಿ, ಮೆಟ್ಟಿಕೊಂಡು ಇಷ್ಟು ನಿಲ್ಲಿರಿ. ಸರ್ವಾಯುಧ ವರ್ಗಗಳನ್ನ, ಇಷ್ಟು ಸರ್ವಾಯುಧಗಳನ್ನ ನಾವು ಧರಿಸಿಕೊಳ್ಳುವಾಗ ದೇವರು ನಮಗೆ ಬಲವನ್ನು ಕೊಡುವಂತ ದೇವರಾಗಿದ್ದಾನೆ. ಅದು ಮಾತ್ರವಲ್ಲ, ಅಲ್ಲಿ ಇನ್ನು ಕೆಳಗಡೆ ನಾವು ಬರುವಾಗ ಪರಿಶುದ್ಧಾತ್ಮನೆಂಬ ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ದೇವರ ವಾಕ್ಯ ಎಂಬ ಕತ್ತಿ. ಯುದ್ಧ ಮಾಡಕ್ಕೆ ಏನ್ ಬೇಕು? ಕತ್ತಿ ಬೇಕು ಅಲ್ವಾ? ಯುದ್ಧ ಮಾಡಕ್ಕೆ ಕತ್ತಿ ನಮಗೆ ಬೇಕು. ಆದ್ರೆ ಸೈತಾನ್ ಜೊತೆ ಹೋರಾಡೋದಕ್ಕೆ ಏನ್ ಬೇಕು? ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡ್ಕೊಂಡವರಾಗಿರಬೇಕು. ಯೇಸು ಸ್ವಾಮಿ ಸೈತಾನನ್ನು ಜಯಿಸಿದಾಗ ಯಾವ ರೀತಿ ಜಯಿಸಿದ್ರು? ವಾಕ್ಯದಿಂದ ಜಯಿಸಿದ್ರು. ಪ್ರತಿಯೊಂದು ಸಾರಿನೂ ದೇವರು ಸೈತಾನ ಹೇಳುವಾಗ ಹೇಳಿದ್ರು, ಬರೆದಿದೆಯಲ್ಲ, ವಾಕ್ಯದಲ್ಲಿ ಬರೆದಿದೆಯಲ್ಲ, ವಾಕ್ಯದಲ್ಲಿ ಬರೆದಿದೆಯಲ್ಲ ಎಂಬುದಾಗಿ ಹೇಳಿ ವಾಕ್ಯವನ್ನು ತೋರಿಸಿ ವಾಕ್ಯದಿಂದ ಗೆದ್ದಿದ್ರು. ದೇವರ ವಾಕ್ಯ ನಾವು ಪ್ರಕಟಣೆ ಓದಿದ್ದೀವಿ. ಎಕ್ಕದ ಕುರಿಮರಿಯ ರಕ್ತದಿಂದಲೂ ದೇವರ ವಾಕ್ಯದಿಂದಲೂ ಏನ್ ಮಾಡಿದ್ರು? ಅವರು ಜಯಿಸಿದರು. ಸೈತಾನ ಜಯಿಸೋದಕ್ಕೆ ನಮಗೆ ದೇವರ ವಾಕ್ಯ ಗೊತ್ತಿರಬೇಕು. ದೇವರ ವಾಕ್ಯ ಗೊತ್ತಿದ್ರೆ ಏನ್ ಮಾಡಬಹುದು? ಸೈತಾನ ಜಯಿಸೋದಕ್ಕೆ ಸಾಧ್ಯ. ಅದಕ್ಕೆ ವಾಕ್ಯಗಳನ್ನು ಬಾಯ್ಪಾಠ ಮಾಡಬೇಕು, ವಾಕ್ಯಗಳನ್ನು ಗಂಡಪಾಠ ಮಾಡಬೇಕು, ವಾಕ್ಯ ನಮಗೆ ತಿಳಿದಿರಬೇಕು, ವಾಕ್ಯದಲ್ಲಿ ನಡೆಯಾಗಿ ನಿಂತುಕೊಂಡಿರಬೇಕು. ಆಗ ನಾವು ಸೈತಾನ ಜಯಿಸುವುದಕ್ಕೆ ಸಾಧ್ಯವಾಗುತ್ತೆ. ಯೆಶಾಯನ ಗ್ರಂಥ 59ನೇ ಅಧ್ಯಾಯ, ಅದರಲ್ಲಿ ನಾವು ಒಂದು ವಾಕ್ಯ ನೋಡೋಣ. 19ನೇ ವಾಕ್ಯ. ಹೀಗಿರಲು ಪಡುವಣವರು ಆ, ಯೆಹೋವನ ನಾಮಕ್ಕೆ ಹೆದರುವರು, ಮೂಡಣವರು ಆತನ ಮಹಿಮೆಗೆ ಅಂಜುವರು. ಬಿರುಗಾಳಿಯಿಂದ ಹೊಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೇ. ಆದರೆ ಆವಿಯಾನವರು ಕೊಡಿಯಲು ಆ ವಾಕ್ಯ ಕನ್ನಡದಲ್ಲಿಲ್ಲ. ಆ ವಾಕ್ಯವು ದೇವರಾತ್ಮನು ಜಯಧ್ವಜವನ್ನ ಹಾರಿಸುವನು. ಆ ವಾಕ್ಯ ಇಲ್ಲ, ಆ ಪದ ಕನ್ನಡದಲ್ಲಿಲ್ಲ. ಅವನು ಯಾವ ರೀತಿ ಬಂದರೂ ಕೂಡ ಅವನಕ್ಕೆ ಮುಂದೆ ದೇವರ ಧ್ವಜವನ್ನು ಹಾರಿಸಿ ದೇವರು ಬಲಪಡಿಸುತ್ತಾರೆ. ದೇವರು ಧ್ವಜವನ್ನು ಹಾರಿಸುವ ದೇವರು ಸಗಾಯ ನೀಡುವ ಕರ್ತನಾಗಿದ್ದಾನೆ. ಸೈತಾನಕ್ಕೆ ನಾವು ಎದುರಿಸಿ ನಿಲ್ಲಬೇಕು. ಶೋಧನೆಗಳ ಕಂಡು ಹಂಚಬಾರದು, ಬೆಳಗಿನಗಳ ಕಂಡು ಹಂಚಬಾರದು. ಯಾಕಂದ್ರೆ ಅವನು ಕಣ್ಣಕ್ಕೆ ಕಾಣದೇ ಇರುವಂತಹ ವೈರಿ ಆಗಿದ್ದು ನಮ್ಮನ್ನು ಎದುರಿಸುವಂತವನಾಗಿದ್ದಾನೆ. ಕಣ್ಣಕ್ಕೆ ನೇರ ಯಾವ ಒಬ್ಬ ವೈರಿ ಬಂದ್ರೆ ಅವನು ಬಂದು ಎದುರಿಸಿದ್ರೆ ಅವನ ಜೊತೆ ಯುದ್ಧ ಮಾಡಬಹುದು, ಹೋರಾಡಬಹುದು. ಇವನು ಕಣ್ಣಕ್ಕೆ ಕಾಣದೇ ಇರುವ ಒಬ್ಬ ವೈರಿ, ಆದ್ರೆ ಅವನು ತಂತ್ರ ಮಾಡಿಕೊಂಡು ಬರುತ್ತಾನೆ. ಆತನು ನಮ್ಮಲ್ಲಿ ಏನಿದೆ ಅದನ್ನು ಉಪಯೋಗಿಸಿಕೊಂಡು ನಮ್ಮ ಬಲಗಿನನ್ನು ಉಪಯೋಗಿಸಿ ಬರ್ತಾನೆ. ಏನೇನು ತೋಟಕ್ಕೆ ಸೈತಾನ್ ಬಂದ. ಏನೇನು ತೋಟಕ್ಕೆ ಸೈತಾನ್ ಬಂದಾಗ ಸ್ತ್ರೀ ಹತ್ರ ಇರೋ ಬೆಳಗಿನ ನೋಡಿದ. ಅವನು ತಂತ್ರವಾಗಿ ಕೇಳಿದ, ಈ ತೋಟದಲ್ಲಿ ಇರುವಂತಹ ಹಣ್ಣುಗಳನ್ನ ಯಾವುದಾದ್ರೂ ತಿನ್ನಬೇಡ ಅಂತ ದೇವರು ಹೇಳಿದಾರ? ಈಗ ಏನ್ ಮಾಡಿದ? ಅವನು ಹೌದು ತಿನ್ಬೇಡ ಅಂತ ಹೇಳಿದರು. ಅವನೇನ್ ಹೇಳಿದ? ಅವನಿಗೆ ಹಂಗೆಲ್ಲ ಇಲ್ಲ, ತಿಂದ್ರೆ ಏನಾಗ್ತೀಯ? ದೇವರ ರೀತಿ ಆಗ್ಬಿಡ್ತಾವ. ಅದಕ್ಕೆ ದೇವ್ರು ತಿನ್ಬೇಡ ಅಂತ ಹೇಳಿದ್ರು. ಎಷ್ಟು ತಂತ್ರವಾಗಿ ಹೇಳ್ತಾನೆ ನೋಡಿ. ಆಕೆಗೆ ಆಸೆ ಬಂತು, ಕಿತ್ತು ತಿಂದು ಪಾಪ ಪ್ರವೇಶವಾಯಿತು. ಸೈತಾನ್ ಹಾಗೇನೆ ನಮ್ಮನ್ನು ಶೋಧನೆ ಮಾಡುವಂಥದ್ದು. ಮಾಡಿ ನೋಡು, ಒಂದು ಸಾರಿ ಮಾಡಿ ನೋಡು, ಒಂದು ಸಾರಿ ಹೋಗಿ ನೋಡು, ಒಂದು ಸಾರಿ ಇದು ಮಾಡು. ಆಸೆ ತೋರಿಸುವಂಥದ್ದು. ತುಂಬಾ ತಂತ್ರವಾಗಿ ಕಾರ್ಯಗಳನ್ನು ನಡೆಸ್ತಾನೆ. ಎಷ್ಟಾನಿದ್ರ ಬಂದು ಏನ್ ಹೇಳಿದ? ನೀನು ನನಗೆ ಅಡ್ಡ ಬಿದ್ರೆ, ನನಗೆ ಸಾಷ್ಟಾಂಗವಾಗಿ ಬಿದ್ರೆ ಏನ್ ಮಾಡ್ತೀನಿ? ಲೋಕವಲ್ಲ ಎಲ್ಲ ವೈಭವ ನೀವು ಕೊಡ್ತೀನಿ. ಸ್ವಾಮಿ ಹತ್ರ ನನಗೆ ಹೇಳಿದ ಇವೆಲ್ಲ ಕೊಡ್ತೀನಿ ಅಂತ. ತುಂಬಾ ತಂತ್ರವಾಗಿ ಕಾರ್ಯವನ್ನು ಉಪಯೋಗಿಸುವಂಥವ್ರು.
ಆದರೆ ನಾವೇನಾಗಿರಬೇಕು? ಎಚ್ಚರವುಳ್ಳವರಾಗಿರಬೇಕು. ಸೈತಾನನ ಗೆಲ್ಲುವುದಕ್ಕೆ ಅವರು ಸೈತಾನನ್ನು ಗೆದ್ದುವ ಸಿಂಹದ ಪಾನೆಯಲ್ಲಿ ಬರ್ತಾನೆ ಹೊರತು ಸಿಂಹವಾಗಿ ಆತನು ಯಾವಾಗಲೂ ನಮ್ಮ ಜೀವಿತದಲ್ಲಿ ಬರುವುದೇ ಇಲ್ಲ. ಕಳೆದಾಗಿ ಒಂದು ವಾಕ್ಯವನ್ನು ಎಫೆಸ 6:18. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ನೋಡಿ, ನೀವು ಏನ್ ಮಾಡಿ? ದೇವರನ್ನು ಏನ್ ಮಾಡಿ? ಪ್ರಾರ್ಥಿಸಿರಿ. ಯಾವ ಸಂದರ್ಭದಲ್ಲಿ? ಎಲ್ಲಾ ಸಮಯದಲ್ಲಿಯೂ ಸೈತಾನವನ್ನು ವಂದಿಸದೇ ಇರುವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಯಾವ್ಯಾವ ರೀತಿ ಪ್ರಾರ್ಥನೆ ನಮಗೆ ಬೇಕು? ನಾವು ಕುಟುಂಬದಲ್ಲಿ ನಾವು ಪ್ರಾರ್ಥನೆ ಮಾಡುವಂತವರಾಗಿ ಉಪವಾಸವಾಗಿ ನಾವು ಪ್ರಾರ್ಥನೆ ಮಾಡುವಾಗ, ಇವತ್ತು ಅನೇಕ ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆ ಎಂಬುದಿಲ್ಲ. ಕುಟುಂಬ ಪ್ರಾರ್ಥನೆ ಮಾಡಕ್ಕೆ ಸಮಯ ಇಲ್ಲ. ಕುಟುಂಬ ಪ್ರಾರ್ಥನೆ ನಮಗೆ ತುಂಬಾ ಮುಖ್ಯವಾಗಿರುವಂಥದ್ದು. ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು. ಸಭೆಯಾಗಿ ಕೂಡಿ ಪ್ರಾರ್ಥನೆ ಮಾಡುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಎಲ್ಲಾ ಸಮಯದಲ್ಲಿಯೂ ಸಕಲ ವಿಧವಾದ ಪ್ರಾರ್ಥನೆಯಿಂದಲೋ ವಿಜ್ಞಾಪನೆಯಿಂದಲೋ ದೇವರಿಗೆ ಪ್ರಾರ್ಥಿಸಿ. ಪ್ರಿಯ ದೇವ ಮಕ್ಕಳೇ, ಸೈತಾನನನ್ನು ಜಯಿಸುವಂತವರಾಗಿರಬೇಕು. ಅವನಿಗೆ ಎದುರಿಸಿ ನಿಲ್ಲಬೇಕು. ಅವನಿಗೆ ನಾವು ಎದುರಿಸಿ ನಿಲ್ಲುವಾಗ ಆತನು ನಮ್ಮನ್ನು ಬಿಟ್ಟು ಓಡಿ ಹೋಗುವಂತವನಾಗಿಲ್ಲ. ನಾವು ದೇವರ ವಾಕ್ಯದ ಪ್ರಕಾರವಾಗಿ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ, ಆತನ ವಾಕ್ಯಗಳ ಮುಖಾಂತರ, ದೇವರು ಕೊಟ್ಟಿರುವಂತ ಪರಿಶುದ್ಧಾತ್ಮನೆಂಬ ಬಲವನ್ನು ಆ ಖಡ್ಗವನ್ನು ಕತ್ತಿಯನ್ನು ಹಿಡಿದುಕೊಂಡವರಾಗಿ ದೇವರ ಸೈತಾನನ ಮುಂದೆ ನಾವು ನಿಲ್ಲುವರಾದರೆ ಆತನನ್ನು ಜಯಿಸುವುದಕ್ಕೆ ದೇವರು ನಮಗೆ ಬಲ ಕೊಡುವಂತವನಾದ. ಯೋಬನು ಸೈತಾನದಿಂದ ಸೋಲಿಸಲ್ಪಟ್ಟಾಗ ಅವನು ದೇವರಲ್ಲಿ ನೆಲೆಗೊಂಡು ನಿಂತನು. ದೇವರನ್ನು ಆಶೀರ್ವದಿಸಿದರು. ಮತ್ತು ನೀವು ನಾನು ದೇವರಲ್ಲಿ ನೆಲೆಗೊಂಡು ನಿಲ್ಲುವಾಗ, ದೇವರ ಮಕ್ಕಳಾಗಿ ನಿಂತರೆ, ದೇವರಲ್ಲಿ ನಿಂತುಕೊಳ್ಳುವಾಗ, ನಮ್ಮಲ್ಲಿ ಲೋಕದಲ್ಲಿ ಇರುವನಕ್ಕಿಂತ ನಮ್ಮಲ್ಲಿರುವ ಆತನ ದೊಡ್ಡವನಾಗಿರುವ ಯೇಸು ಅದನ್ನು ಜಯಿಸುವುದಕ್ಕೆ ಬಲವನ್ನು ಕೊಡುತ್ತಾನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳುವ ವಾಕ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುವ, ಸೈತಾನನ್ನು ಜಯಿಸುವುದಕ್ಕೆ ದೇವರು ನಮ್ಮ ಬೋಧನೆ ಬಲದೊಂದಿಗೆ ದೇವರ ವಾಕ್ಯದಲ್ಲಿ ನೆಲೆಗೊಂಡು ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ನೆಲೆಗೊಂಡು ಸೈತಾನ ಜಯಿಸುವುದಕ್ಕೆ ದೇವರು ಬಲಪಡಿಸುವ ಪ್ರೀತಿ ಕೃಪೆಗಳಲ್ಲಿ ವಾಸ ಮಾಡುವಂತ ಸರ್ವಶಕ್ತನಾಗಿರುವ ಪರಲೋಕದ ತಂದೆಯಾದ ದೇವರೇ, ಕೃಪೆಯಲ್ಲಿ ಐಶ್ವರ್ಯವಂತನಾಗಿರುವ ಕರ್ತನೇ, ಆಶೀರ್ವದಿಸಲ್ಪಟ್ಟಂತ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ದಿನದ ಆರಾಧನೆಯ ಮುಂಚಾನೆಯಿಂದ ಈ ಸಮಯವರೆಗೂ ಆಶೀರ್ವದಿಸಿ, ಆರಾಧನೆಯಲ್ಲಿಯೂ ಹಾಡುಗಳಲ್ಲಿಯೂ ದೇವರ ವಾಕ್ಯದಲ್ಲಿ ನಮ್ಮ ಸಂಘಟನೆಗಾಗಿ ಸ್ತೋತ್ರಪ್ಪ. ಕೇಳಿದ ವಾಕ್ಯದ ಪ್ರಕಾರವಾಗಿ ಕರ್ತನೇ ಸ್ವಾಮಿ, ಸೈತಾನನಿಗೆ ವಿರೋಧವಾಗಿ ಎದುರಿಸಿ ನಿಲ್ಲತಕ್ಕಂಥ ಬಲವನ್ನು ನಮಗೆ ಅನುಗ್ರಹಿಸುತ್ತಾವೆ. ಸೈತಾನನು ಬರುವ ತಂದೆಯ ಬಾಧೆಗಳು ಬರುವಾಗ ಆತನನ್ನು ಎದುರಿಸಿ ನಿಲ್ಲತಕ್ಕಂಥ ಬಲ, ಶಕ್ತಿ, ಅನುಗ್ರಹವನ್ನು ನಮಗೆ ಅನುಗ್ರಹಿಸು. ಹೌದು ರಾಜ, ಧೈರ್ಯವುಳ್ಳವರಾಗಿ, ನಂಬಿಕೆ ಉಳ್ಳವರಾಗಿ, ಬಲವುಳ್ಳವರಾಗಿ ಕರ್ತಾವೆ ಲೋಕದಲ್ಲಿ ನಿಂತುಕೊಳ್ಳುವುದಕ್ಕೆ ಸಹಾಯ ನೀಡು ಸ್ವಾಮಿ. ಮತ್ತೊಂದು ಆವತ್ತಿ ಕೂಡ ಬಂದಿರುವ ಪ್ರತಿಯೊಬ್ಬ ಮಕ್ಕಳನ್ನು, ಆರಾಧನೆಯಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಕರ್ತನ ಕೃಪೆ ಅವರ ಮೇಲೆ ಇರಲಿ. ದೇವರನ್ನು ಬಲಪಡಿಸಯ್ಯ. ಬರುವಂತಹ ಕಷ್ಟಗಳಲ್ಲಿ, ಶೋಧನೆಗಳಲ್ಲಿ ಬಿದ್ದು ಹೋಗದಂತೆ ಧೈರ್ಯವುಳ್ಳವರಾಗಿ, ನಂಬಿಕೊಳ್ಳವರಾಗಿ, ವಿಶ್ವಾಸದಲ್ಲಿ ಬಲ ಹೊಂದಿ ಸೈತಾನನಿಗೆ ಎದುರಿಸಿ ನಿಲ್ಲತಕ್ಕರಾಗಿ ಪ್ರಾರ್ಥನೆ ಮಾಡುವ ಶಕ್ತಿಯನ್ನು ಅವರು ಅನುಗ್ರಹಿಸು ಸ್ವಾಮಿ. ಹೇಳಿದ ವಾಕ್ಯದಲ್ಲಿ ನೆಲೆಗೊಳ್ಳುವಂತ ಸಹಾಯ ನೀಡು ಕರ್ತಾವೇ. ಮತ್ತೊಂದು ಆವೃತ್ತಿ ಕೂಡ ಈ ಮಧ್ಯಾಹ್ನದ ಸಮಯದಲ್ಲಿ ನಮ್ಮೆಲ್ಲರೂ ನಿನ್ನ ಹಸ್ತಗೊಪ್ಪಿಸ್ತೇವೆ. ನೀನೇ ನಮ್ಮನ್ನು ಬಲಪಡಿಸು, ನೀನೇ ನಮ್ಮನ್ನು ಆಶೀರ್ವದಿಸು. ಮತ್ತೆ ನಮ್ಮ ಕೂಡಿ ಬರುವ ತನಕ ನಿನ್ನ ಕೃಪೆಯು ಬಲವು ನಮ್ಮ ಸಂಗಡ ನಡೆಸಬೇಕೆಂಬುದಾಗಿ ನಮ್ಮೊಬ್ಬನೇ ಪ್ರಭು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನನ್ನ ಮನೆಗೆ
ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್, ಆಮೆನ್, ಆಮೆನ್. ಸಮಾಧಾನದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರೇ ನಿನ್ನ ಪ್ರೀತಿಯು, ಪ್ರೀತಿ ಸ್ವರೂಪನಾದ ಪವಿತ್ರಾತ್ಮನ ನಿನಗೆ ಸಮಾಧಾನವು ಇಂದು ಎಂದು ಸದಾ ಕಾಲ ನಮ್ಮೆಲ್ಲರ ಸಂಗಡವು ನಿತ್ಯವೂ ನಿರಂತರವೂ ನೆಲೆಗೊಂಡಿರಲಿ. ಆಮೆನ್, ಆಮೆನ್.